ಸರ್ ಡೋರ್ ಅಂತ ಬಂದಾಗ ಯಾವ ವುಡ್ನ ಡೋರ್ ಅಥವಾ ಫ್ಲಶ್ ಡೋರ್ ಅಂತ ಹೇಳ್ತಾರೆ, ಲ್ಯಾಮಿನೇಟೆಡ್ ಡೋರ್ ಅಂತ ಹೇಳ್ತಾರೆ, ಸೊ ಯಾವುದು ರೂಮ್ಗಳಿಗೆ ಬೆಸ್ಟ್ ಸರ್ ಚೆನ್ನಾಗಿರುತ್ತೆ? ಸರ್ ರೂಮ್ ಡೋರ್ಸ್ಗೆ ಅಂದರೆ ಈಗ ಒಂದು ಅಂದರೆ ಬಜೆಟ್ ಫ್ರೆಂಡ್ಲಿ ಇದ್ದರೆ ಒಂದು ಲ್ಯಾಮಿನೇಟ್ ಡೋರಲ್ಲಿ ನಮ್ಗೆ ಏನು ಅಂದರೆ ಈಗ ತುಂಬ ಜನ ಹೇಳ್ತಾರೆ ಸರ್ ನಮ್ಗೆ ಕಮ್ಮಿಗೆ ಸಿಗ್ತಾ ಇದೆ, ಇಷ್ಟಿಗೆ ಸಿಗ್ತಾ ಇದೆ. ಸರ್ ಸಿಕ್ಕಲ್ಲ ಅಂತ ಏನಿಲ್ಲ, ಬಟ್ ಏನಾಗುತ್ತಂದ್ರೆ ಅದು ಇನ್ಸೈಡ್ ಏನಿದೆ ಅಂತ ಅದು ಮೇನ್ ಮುಖ್ಯ. ಒಳಗಡೆ ಏನಿದೆ ಅಂದ್ರೆ ಈಗ ಹಾರ್ಡ್ವುಡ್ ಕೊಟ್ರೆ ನಿಮ್ಗೆ ಆರಾಮಾಗಿ ಕಮ್ಮಿಗೆ ಸಿಗುತ್ತೆ. ಅದೇ ನೋಡಿದ್ರೆ ನಿಮ್ಗೆ ಈಗ ಮೆಮ್ಬ್ರೇನ್ ಡೋರ್ ಕಮ್ಮಿಗೆ ಸಿಗುತ್ತೆ, ಪ್ರೈಮರ್ ಕೋಟ್ ಡೋರ್ ಕಮ್ಮಿಗೆ ಸಿಗುತ್ತೆ. ಬಟ್ ಅದ್ರ ಲೈಫ್ ಏನಿದೆ ಅಂದ್ರೆ ಯಾರು ನೋಡಿದ್ದಾರೆ ಗೊತ್ತಿಲ್ಲ ಅಲ್ವಾ. ಬಟ್ ಅದ್ರ ಬದಲು ನೀವು ಏನ್ ಮಾಡಿದ್ರೆ ಪೈನ್ ವುಡ್ ಹೋಗಿ ಅದರಲ್ಲಿ ಪೈನ್ ವುಡ್ ಅಲ್ಲಿ ಲ್ಯಾಮಿನೇಟ್ ಡೋರ್, ಅದು ನಿಮ್ಗೆ ಚೆನ್ನಾಗಿ ಲೈಫ್ ಬರುತ್ತೆ. ಆರಾಮಾಗಿ ಒಂದು 20 years ನಿಮ್ಗೆ ನೋಡಂಗಿಲ್ಲ ಆ ಥರ ಲೈಫ್. 20 ವರ್ಷ ಬರುತ್ತೆ. ಈ ಫಿನಿಶಿಂಗ್ ಹೋಗೋದು ಮತ್ತೆ ಆ ಥರ ಏನೋ ಅದರಲ್ಲಿ ಆಗಲ್ಲ. ಇದು ಪೈನ್ ವುಡ್ ಸರ್? ಇದು ಪೈನ್ ವುಡ್ ಸರ್. ಪೈನ್ ವುಡ್ ಅಲ್ಲಿ ಲ್ಯಾಮಿನೇಟೆಡ್ ಡೋರ್. ಓಕೆ ಓಕೆ, ಇವೆಲ್ಲ ಪೈನ್ ವುಡ್ ಸರ್. ಇವೆಲ್ಲ ಪೈನ್ ವುಡ್ ಇದು? ಹೌದು ಸರ್, ಹೌದು. ಅಂದ್ರೆ ಇನ್ಸೈಡ್ ಏನಿದೆಯಲ್ಲ ಸರ್, ನಿಮ್ ಕಾರ್ಪೆಂಟರ್ ಕಟ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸರ್. ಈಗ ಕಾರ್ಪೆಂಟರ್ ನಿಮ್ಗೆ ಇಲ್ಲಿ ಹೆಂಚಸ್ ಕೂಡ್ಸವಾಗ ಕಟ್ ಮಾಡ್ತಾರಲ್ಲ ಸರ್, ಅವಾಗ ಗೊತ್ತಾಗ್ಬಿಡುತ್ತೆ ಪೈನ್ ವುಡ್ ಹಾರ್ಡ್ವುಡ್ ಅಂತ. ಹಾರ್ಡ್ವುಡ್ ಅಂತ ಗೊತ್ತಾಗುತ್ತೆ. ಓಕೆ, ನೀವು ಪೈನ್ ವುಡ್ ನಾವು ಪೈನ್ ವುಡ್ ಅಂತ ಸಜೆಷನ್ ಮಾಡ್ತೀವಿ ಸರ್. ನಿಮ್ಗೆ ಲ್ಯಾಮಿನೇಟ್ ಡೋರ್ 3,000 ಸಿಗುತ್ತೆ, 3,500 ಸಿಗುತ್ತೆ. ಬಟ್ ಅವೆಲ್ಲ ಪೈನ್ ವುಡ್ ಇರಲ್ಲ ಸರ್, ಅವೆಲ್ಲ ಹಾರ್ಡ್ವುಡ್ ಇರುತ್ತೆ, ಯಾವ್ಯಾವ್ದು ವುಡ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಬಟ್ ನಮ್ಮ ಒಪಿನಿಯನ್ ಅಂದ್ರೆ ನೀವು ಪೈನ್ ವುಡ್ ನ ಯೂಸ್ ಮಾಡಿದ್ರೆ ನಿಮ್ಗೆ ಲೈಫ್ ಜಾಸ್ತಿ ಬರುತ್ತೆ, ಸ್ಟ್ರೆಂತ್ ಇರುತ್ತೆ, ಡೋರ್ ಕೂಡ ಬೆಂಡ್ ಆಗಲ್ಲ. ಅದ್ರಲ್ಲಿ ನೀವು ಲ್ಯಾಮಿನೇಟ್ ಡೋರ್ ಕೂಡ ಹೋಗ್ಬೋದು. ಇನ್ನ ಪ್ರೀಮಿಯಂ ಬೇಕು ಅಂದ್ರೆ ನೀವು ವೀನೆಟ್ ಡೋರ್ ಕೂಡ ಹೋಗ್ಬೋದು. ವೀನೆಟ್ ಡೋರ್ ಚೆನ್ನಾಗಿ ಬರುತ್ತೆ. ಬಟ್ ವೀನೆಟ್ ಡೋರ್ ಏನಾಗುತ್ತೆ ಈಗ ಹೈಯರ್ ಎಂಡ್ ಮನೆ ಇಲ್ಲ ಲಕ್ಸುರಿ ಮನೆ ಲುಕ್ ಇರಬೇಕು ಅಂದ್ರೆ ನೀವು ವೀನೆಟ್ ಡೋರ್ ಹೋಗ್ಬೋದು. ವೀನೆಟ್ ಡೋರ್ ಅಲ್ಲಿ ಏನಂದ್ರೆ ಪ್ರಾಬ್ಲಮ್ ಸರ್ ಅಂದ್ರೆ ಒಂದು 4 to 5 years ಆದ್ಮೇಲೆ ತಿರ್ಗಾ ನೀವು ಪಾಲಿಶ್ ಮಾಡಲೇಬೇಕು. ಅಂದ್ರೆ ಟೀಕ್ ವುಡ್ ಡೋರ್ ಇರುತ್ತೆ. ಹಂಗೆ ಲ್ಯಾಮಿನೇಟ್ ಡೋರ್ ಇದ್ರೆ ನಿಮ್ಗೆ ಪಾಲಿಶ್ ಮಾಡೋದು ಅವಶ್ಯಕತೆ ಇಲ್ಲ, ಒನ್ ಟೈಮ್ ಅದನ್ನ ಹಾಕ್ಬೇಕು ಅಷ್ಟೇ. ಒಂದೆರಡು ಮಾಡೆಲ್ ತೋರಿಸಿ ಇದರಲ್ಲಿ. ಯಾವ್ದು ಸರ್? ನಿಮ್ಮ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ? ಸರ್ ರೂಮ್ ಡೋರ್ಸ್ ಎಲ್ಲ 4,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 4,500 ಇಂದ? ಹೌದು ಸರ್, 4,500 ಇಂದ ಸ್ಟಾರ್ಟ್ ಇದೆ. ಓಕೆ ಓಕೆ ಓಕೆ. ಹಂಗೆ ನೋಡಿದ್ರೆ ನಿಮಗೆ ಪ್ರೈಮರ್ ಕೋಟೆಡ್ ಡೋರು 2,500 ಅಂತ ಸ್ಟಾರ್ಟ್ ಇದೆ. ಓಕೆ. ಮೆಮ್ಬ್ರೇನ್ ಡೋರು 3,000 ರೂಪಾಯಿಂದ ಸ್ಟಾರ್ಟ್ ಇದೆ. ಬಟ್ ಅದು ಏನಾಗುತ್ತೆ ಅಂದ್ರೆ ಮೆಮ್ಬ್ರೇನ್ ಡೋರು ಪೈನ್ ವುಡ್ ಮೇಲೆನೆ ಮಾಡ್ತೀವಿ ನಾವು, ಅದಕ್ಕೂ ನಾವು ಹಾರ್ಡ್ ವುಡ್ ಯೂಸ್ ಮಾಡಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಇದು ಬಂದು ಒಂದು ಶೀಟ್ ಇರುತ್ತೆ ಸರ್ ಲ್ಯಾಮಿನೇಟ್ ಅಂದ್ರೆ. ಇದು ಮೆಮ್ಬ್ರೇನ್ ಅಂದ್ರೆ ನಿಮ್ಗೆ ಒಂದು ಲೇಯರ್ ಮಾತ್ರ ಇರುತ್ತೆ, ಅದು ಒಂದು ಪೇಪರ್ ತರ. ಒಂದ್ಸತಿ ಪೇಪರ್ ಬಂದ್ರೆ ಅದು ಪೂರ್ತಿ ಅಂದ್ರೆ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಇದು ನಿಮ್ಗೆ 20 ವರ್ಷ ಬಂದ್ರೆ ಅದು ನಿಮ್ಗೆ ಒಂದು 5 to 7 years ಬರುತ್ತೆ. ಡಿಪೆಂಡ್ಸ್. ಓಕೆ, ಸೂಪರ್. ಹಾಗೆ ಮೇನ್ ಡೋರ್ನ ಒಂಚೂರು ತೋರಿಸ್ಬಿಡಿ ಸರ್. ಹಾಗೇನೆ ಮೇನ್ ಡೋರ್ ಬಂದ್ರೆ ಸರ್ ಇದು ಮೇನ್ ಡೋರ್ ಸರ್. ಕೆಲವರು ಮೇನ್ ಡೋರ್ ಒಂದೇನು ಹಾಕ್ತಾರೆ, ಚೆನ್ನಾಗಿರುತ್ತೆ. ಹೌದು, ಒಂದೇ ಹಾಕ್ತಾರೆ. ಒಂದೇ ಏನಾಗುತ್ತಂದ್ರೆ ಒಂದೇದಲ್ಲಿ ಯೂಸ್ ಮಾಡ್ಕೋಬಹುದು. ಬಟ್ ಈಗ ಆಗ್ತಾ ಯೂಸ್ ಮಾಡ್ತಾ ಅದಕ್ಕೆ ಬಿಸಿಲು ಮತ್ತೆ ನೀರೇನಾದ್ರು ಬಿತ್ತಾ ಇದ್ರೆ ಅದು ಕಲರ್ ಹೋಗ್ತಾ ಇರುತ್ತೆ, ಕಲರ್ ಫೇಡ್ ಆಗುತ್ತೆ. ಹೌದು, ಕಲರ್ ಹೋಗ್ತಾ, ಅದು ಅಂದ್ರೆ ಒನ್ ಆಫ್ ದ ಕಲರ್, ಅದು ಕಲರ್ ಬರ್ತಾ ಇರುತ್ತೆ ನಿಮ್ದು. ಅದ್ರ ಬದಲು ಏನಂದ್ರೆ ನಾವು ನಿಮ್ಗೆ ಆಪ್ಷನ್ಸ್ ಕೊಡ್ತೀವಿ ಅಂದ್ರೆ ನೀವು ಅದಕ್ಕೆ ಬರ್ಮಾ ಬಾರ್ಡ್ರು ಇಲ್ಲ ಗಾನಾ ಟೀಕು ಅದನ್ನೆಲ್ಲ ಯೂಸ್ ಮಾಡಿ. ನಿಮ್ಮ ಹತ್ರ ಇದೆಯಾ? ನಮ್ಮ ಹತ್ರ ಇದೆ ಸರ್. ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಗಾನಾ ಟೀಕ್ ಬಂದು ನಿಮಗೆ 13,000 ಇಂದ ಸ್ಟಾರ್ಟ್ ಇದೆ ಸರ್ ಡೋರ್. ಮೇನ್ ಡೋರ್ಸ್. ಹಾಗೆ ಪೂಜಾ ರೂಮ್ ಡೋರ್ ಬಂದು ನಿಮಗೆ 12,000 ಇಂದ ಸ್ಟಾರ್ಟ್ ಇದಾವೆ. ಓಕೆ, ಪರವಾಗಿಲ್ಲ, ಬೆಸ್ಟ್ ರೇಟ್ ಅಲ್ಲೇ ಕೊಡ್ತಾರೆ. ಒಂದೆರಡು ತೋರಿಸಿ ಸರ್ ನಮಗೆ. ನೋಡಿ ಸರ್, ಅದನ್ನು ಕೂಡ ನಿಮ್ಗೆ ಆಪ್ಷನ್ಸು, ನಿಮ್ಮ ಡಿಸೈನು, ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕು ಆ ಥರ ಡಿಸೈನ್ಸು, ಬರೋ ಬಾರ್ಡ್ರಲ್ಲಿ ಯಾವ ಥರ ಡಿಸೈನ್ಸ್ ಬೇಕು, ಎಷ್ಟು ದಪ್ಪ ಬೇಕು ಅವೆಲ್ಲ ಕೂಡ ಕಸ್ಟಮೈಸ್ ನೀವು ಮಾಡ್ಕೊಡ್ತೀವಿ. ವಿತ್ ಪಾಲಿಶ್ ವಿದೌಟ್ ಪಾಲಿಶ್ ಎಲ್ಲ ಎರಡೂ ಸಿಗುತ್ತೆ ಸರ್, ಎರಡೂ ಸಿಗುತ್ತೆ. ನೋಡಿ ವೀಕ್ಷಕರೇ, ದಪ್ಪ ಏನು ಕೊಡ್ತೀರಾ ಸರ್? ಇದು 30 ಸರ್ ನಾರ್ಮಲಿ 1.25 ಇಂಚ್ ಕೊಡ್ತೀವಿ. ಅದಾದ್ಮೇಲೆ ನಿಮ್ಗೆ 1.5 ಇಂಚು 2 ಇಂಚು ಯಾವ ಥರ ಆಪ್ಷನ್ಸ್ ಬೇಕು, ಯಾವ ಥರ ಡಿಸೈನ್ಸ್ ಬೇಕು ಆ ಥರ ಎಲ್ಲ ಡಿಸೈನ್ಸ್ ಸಿಗುತ್ತೆ. ಸೈಜು ಕಸ್ಟಮೈಸಬಲ್ ಇದೆ? ಸೈಜು ಕಸ್ಟಮೈಸ್, ಎಲ್ಲ ಕಸ್ಟಮೈಸ್ ಸರ್. ಎಲ್ಲ ಕಸ್ಟಮೈಸ್ ಸರ್. ಇವೆಲ್ಲ ಏನು ಡೋರ್ ಸರ್? ಇವೆಲ್ಲ ಲ್ಯಾಮಿನೇಟೆಡ್ ಡೋರ್ಸ್ ಸರ್. ಓಕೆ, ನೀವು ಅವಾಗಲೇ ಪೈನ್ ವುಡ್ ಯೂಸ್ ಮಾಡಿರೋ? ಹೌದು ಸರ್, ಹೌದು. ಅದರಲ್ಲೂ ಕೂಡ ನಿಮಗೆ ಈಗ ವಾರ್ಡ್ರೋಬ್ಗೆ ಮ್ಯಾಚಿಂಗ್ ಆಗುವಂಥ ಕಲರು ಇಲ್ಲ ನಮಗೆ ಒಂದೇ ಥರ ಕಾಣಿಸ್ಬೇಕು ಅಂತ ಆ ಥರ ಶೀಟ್ಸ್ ಕೂಡ ಆಪ್ಷನ್ ಎಲ್ಲ ಕೊಡ್ತೀರಾ? ಎಲ್ಲ ಕೊಡ್ತೀವಿ ಸರ್. ನೋಡಿ, ಒಳ್ಳೆ ಕಲೆಕ್ಷನ್ ಇಟ್ಟಿದ್ದೀರಾ.